ಎಲ್ರಿಗೂ ನಮಸ್ಕಾರ. ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಿನ್ನೆ ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆ 6 ಗಂಟೆವರೆಗೆ ಎದ್ದಿದ್ದೆ. ನಾನು 6 ಗಂಟೆಗೆ ಕಣ್ಮುಚ್ಚಿದೆ. 10:30ಗೆ ನಾನು ಎದ್ದೆ. ನಾನು ಅಯ್ಯೋ ಅಂದ್ಬಿಟ್ಟು ಟೆನ್ಷನಲ್ಲಿ ಇನ್ನೂ ನನ್ನ ಹಾರ್ಟ್ ಬಿಟ್ಟು ಪಟ ಪಟ ಅಂತ ಹೊಡ್ಕೊಳ್ತಿದೆ. ಸೊ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ಸತ್ಯಜ್ಯೋತಿ ಮೂವೀಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ನಾವು ವಿಜಯ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬರು ಡೈರೆಕ್ಟರ್. ಲೈಕ್ ಪ್ರತಿಯೊಂದು ಫ್ರೇಮಲ್ಲೂ 200-300 ಜನ ಇದ್ರೇನೋ, ನಾವೇನೋ ಒಂದು ಡೌಟ್ ಕೇಳಿದ್ರೇನೋ ಏನು ಕನ್ಫ್ಯೂಷನ್ ಇಲ್ದಿರೋ ತುಂಬ ಚೆನ್ನಾಗಿ ಒಂದು ಜಸ್ಟಿಫಿಕೇಶನ್ ಕೊಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಕಲಿತೆ ನಿಮ್ಮಿಂದ. ಆ್ಯಂಡ್ ನಮ್ಮ ಚಂದ್ರು ಅಣ್ಣನಿಗೆ ಏನಕ್ಕೆ ಬೆಂಕಿ ಚಂದ್ರು ಅಂತಾರಂತ ನನಗೆ ಸೆಟ್ಟಲ್ಲಿ ಹೋದಾಗ ಗೊತ್ತಾಯಿತು. ಸೆಟ್ಟಲ್ಲಿ ನಿಜವಾಗ್ಲೂ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ರೆ ರಾತ್ರಿ 2 ಗಂಟೆವರೆಗೆ ಶೂಟಿಂಗ್ ನಡೀತಾ ಇತ್ತು. ಅಟ್ಲೀಸ್ಟ್ ನಮ್ಗೆ ಆರ್ಟಿಸ್ಟ್ಗಳಿಗೆ ವಿ ಹ್ಯಾಡ್ ಅ ಸ್ಪೇಸ್, ಸ್ವಲ್ಪ ರೆಸ್ಟ್ ಮಾಡೋಕ್ಕಲ್ಲ. ಬಟ್ ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಪ್ರೊಡಕ್ಷನ್ ಟೀಮ್, ಪ್ರತಿಯೊಬ್ಬರು ಟೆಕ್ನಿಕಲ್ ಟೀಮ್, ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇಲ್ದಿರೋ ಈ ಸಿನಿಮಾ, ಲೈಕ್ ಸರ್ ಹೇಳಿದಂಥ ಒಂದು ಮಾತಿಗೆ ಪ್ರತಿಯೊಬ್ಬರೂ ಅಷ್ಟು ಎಫರ್ಟ್ ಹಾಕೋರೆ. ಎಲ್ಲೂ ಒಬ್ಬರು ರಿಲ್ಯಾಕ್ಸ್ ಆಗ್ದಿರಾ ಈ ಸಿನಿಮಾ ಡಿಸೆಂಬರ್ ಮತ್ತೆ ಜೋಕ್ ಮಾಡಿಬಿಟ್ಟೆ. ಡಿಸೆಂಬರ್ 25ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಸರ್ ಏನು ಪ್ರಾಮಿಸ್ ಮಾಡಿದರು. ಸೊ ಅದನ್ನ ಎಲ್ಲರೂ ಒಂದು ಸಪೋರ್ಟ್ ಆಗಿ ತುಂಬ ಒಂದು ನಾವು ಯಾರೂ ಸ್ಟ್ರಗಲ್ ಅಂತ ಹೇಳಲ್ಲ. ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ನಮ್ಮ ಎಡಿಟ್ರು ಗಣೇಶ್ ಅವರು ಅಷ್ಟೇ ಸೆಟ್ಟಲ್ಲಿ ಇದ್ದರೆ ಪಾಪ ತೂಗುರ್ಸೋರು ಹಂಗೆ ಸುದೀಪ್ ಸರ್ ನನಗೆ ಅದು ಕಳ್ಸಿದ ತಕ್ಷಣ ಸರ್ ಅಂತ ಅಲರ್ಟ್ ಆಗಿಬಿಟ್ಟು ಹಂಗೆ ಅವರು ಇದು ಮಾಡೋರು. ಆ್ಯಂಡ್ ಸುದೀಪ್ ಸರ್, ವಾಟ್ ಡು ಐ ಸೇ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ರೆಫರಿಂಗ್ ಫಾರ್ ದಿಸ್ ಮೂವಿ ಸರ್. ನಮ್ಮ ಅಮ್ಮಂದೊಂದು ಆಸೆ ಇತ್ತು ಸರ್, ಯಾವಾಗಲೂ ಹೇಳೋರು, ಸುದೀಪ್ ಸರ್ ನಿನ್ಗೆ ಅಷ್ಟು ವರ್ಷದಿಂದ ಪರಿಚಯ ಅಲ್ಲ, ತಮ್ಮನ ಪಾತ್ರ ಮಾಡು ಅಂತ ಹೇಳೋರು. ಇವತ್ತು ನಾನು ಹೇಳಿದೆ ಈ ಥರ ಮಾರ್ಕ್ ಸಿನಿಮಾಗೆ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಜೊತೆ ಅಂದಾಗ ನಮ್ಮ ತಾಯಿ ಎಷ್ಟು ಖುಷಿಪಟ್ಟರು ಅಂದರೆ, ಲೈಕ್ ಐ ಕ್ಯಾನ್ ಥ್ಯಾಂಕ್ ಯು ಎನಫ್ ಸರ್. ಆ್ಯಂಡ್ ನನಗಿದು ಪೇಯ್ಡ್ ಆ್ಯಕ್ಟಿಂಗ್ ಸ್ಕೂಲ್ ಅಂದರೆ ತಪ್ಪಾಗಲ್ಲ ಸರ್. ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಆರ್ ಐ ಆಮ್ ನಾಟ್ ಫ್ರಮ್ ಮೆನಿ ಥಿಯೇಟರ್ ಸರ್. ಸೊ ನೀವು ಆ್ಯಕ್ಟಿಂಗ್ ಮಾಡೋಕೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪ್ರತಿಯೊಂದು ನೋಡ್ತಾ ಇದ್ದೆ ನಾನು. ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಆಸ್ ಇನ್ ಒಬ್ಬ ಆರ್ಟಿಸ್ಟ್ಗೆ ಲೈಕ್ ಈ ಥರನೂ ಯೋಚನೆ ಮಾಡ್ಬೋದಾ ಅಂದರೆ ಅಷ್ಟು ಕಲಿತೆ ನಾನು. ನಿಮ್ಮ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಸೀನ್ ಯುವರ್ ಜರ್ನಿ ಆ್ಯಂಡ್ ಯು ಬೀನ್ ಎ ಗ್ರೇಟ್ ಇನ್ಸ್ಪಿರೇಷನ್. ಆಮೇಲೆ ಇನ್ನೊಂದು ಸ್ಟೋರಿ ಹೇಳಲೇಬೇಕು, ಅದು ಅವ್ರ ದೊಡ್ಡ ಗುಣ ಅಂದರೆ ತಪ್ಪಾಗಲ್ಲ. ಸೊ ಏನಾಯಿತು, ಶೂಟಿಂಗ್ ಟೈಮಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಸ್ವಲ್ಪ ಔಟ್ ಆಫ್ ಶೇಪ್ ಆಗಿಬಿಟ್ಟೆ. ಸೊ ಬ್ಯಾಂಗ್ಳೂರ್ ಎಪಿಸೋಡ್ ಬಂದಾಗ ಹೊಟ್ಟೆಲ್ಲ ಬ್ಲೌಟ್ ಆಗಿತ್ತು, ಒಂಥರ ಔಟ್ ಆಫ್ ಶೇಪ್ ಆದಾಗ ಸುದೀಪ್ ಸರ್ ಹಿಂಗೆ ಬರ್ತಾರೆ, ವರ್ಕೌಟ್ ಮಾಡ್ದ ಅಂತ ಕೇಳ್ತಾರೆ. ಇಲ್ಲ ಅಣ್ಣ ಅಂತೀನಿ. ಊಟ ಮಾಡ್ದ ಅಂತಾರೆ. ಹ್ಞೂ ಅಣ್ಣ ಅಂತ. ಅವ್ರಿಗೆ ಗೊತ್ತು ನಾನು ಸ್ವಲ್ಪ ತಿಂಡ್ಪೋತ ಅಂತ. ಸೊ ಅದಾದಮೇಲೆ ಅವ್ರೊಂದು ಮಾತು ಹೇಳಿದ್ರು, ನನಗೆ ಅದು ನಿಜವಾಗ್ಲೂ ಚುಚ್ಚಿತು. ಅದು ಮರಿಬೇಡ, ನೀನು ಇವಾಗ ಕ್ಯಾರೆಕ್ಟ್ರು ಅಥವಾ ನೆಗೆಟಿವ್ ರೋಲ್ ಏನು ಮಾಡ್ತಿದ್ದೆ ಇದಕ್ಕೆ ಮುಂಚೆ ನೀನು 6 ಸಿನಿಮಾ ಮಾಡಿರೋ ಹೀರೋ. ಸೊ ಡೋಂಟ್ ಗೆಟ್ ರಿಲ್ಯಾಕ್ಸ್ ಅಂದರು. ಅಣ್ಣ ನಾನು ವೇಸ್ಟ್ ಅವಾಗ 34 ಇತ್ತು, ನಾವು ಐ ಆಮ್ 30. ಥ್ಯಾಂಕ್ ಯು ಅಗೇನ್. ಆ್ಯಂಡ್ ನೀವು ಪ್ರತಿ ಸರಿನೂ ಇನ್ಸ್ಪೈರ್ ಮಾಡ್ತೀರಾ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಆ ಮಾರ್ಕ್ ಟೀಮ್, ಪ್ರತಿಯೊಬ್ಬರು ಆರ್ಟಿಸ್ಟ್ನಿಂದ ಹಿಡಿದು. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಕೋ ಸ್ಟಾರ್. ದೇ ಬೀನ್ ಅ ವಂಡರ್ಫುಲ್. ಆ್ಯಂಡ್ ಥ್ಯಾಂಕ್ ಯು. ಇದೇ ಡಿಸೆಂಬರ್ 25 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ ಯು.